ಜೋಕ್ ಹೇಳ್ತೇನೆ ಕೇಳ್ರಿ. ಅಲ್ಲ ಹೊಂಟಾರಲ್ಲ ಸೈಕಲ್ದಾಗ ಮುಸ್ಲಿಂ ಕಾಣಿಸ್ತಾರೆ ಅವ್ರಿಗೆ ನಾನು ನಿಂತು ನೋಡಿದ್ರೆ ಏನು ಮಾಡಿದ್ರಪ್ಪ ಅವ್ರೆ? ಏನಿಲ್ಲ. ಜೋಕ್ ಹೇಳ್ತೇನೆ ಕೇಳ್ರಿ. ಎಜುಕೇಷನ್ ಈಸ್ ಕೀ ಟು ಸಕ್ಸಸ್ ಅಂತ. ಅಂದ್ರೆ ನಾವು ಚಲೋತ್ನಂಗೆ ಓದಿದ್ರೆ ಮತ್ತು ಚಲೋತ್ನಂಗೆ ಅಭ್ಯಾಸ ಮಾಡಿದ್ರೆ ನಾವೆಲ್ಲ ನಮಗೆ ಸಕ್ಸಸ್ ಸಿಗ್ತೈತಿ ಅಂತ ಎಂಥ ಹುಚ್ಚ ಭ್ರಮೆದಾಗ ಬರ್ತಾತೀವಿ ನಾವು ಅಂತಂದ್ರೆ ಆಗ ನಂಬಕ್ಕಾಗಲ್ರಿ. ನಾ ಸಾಲಿ ಕೊಟ್ಟಿದ್ದಲ್ಲ ಅವಾಗಿದ್ದರದ ತಲೆಯಾಗ ಬರೀ ಅದೇ ಐತಿ. ಈಗಿನ ಕಾಲದಾಗ ಅಂತೂ ಸಣ್ಣ ಹುಡುಗರಿಗೆ ಬರೀ ಅದನ್ನೇ ಹೇಳ್ಕೊಡಂಗಿಟ್ಟಾರೆ. ಸ್ಕೂಲಿಗೆ ಹೋಗಿ ಮತ್ತು ಕಾಲೇಜ್ ಮತ್ತು ಆದ್ಮ್ಯಾಗ ಎಜುಕೇಷನ್ ಕಂಪ್ಲೀಟ್ ಮಾಡಿ ಅದಾದ್ಮ್ಯಾಗ ಕೆಲಸ, ಆಮ್ಯಾಗ ಕೆಲಸ ಅದು ಗೌರ್ಮೆಂಟ್ ಜಾಬ್ ತೊಗೋಬೇಕಂದ್ರೆ ಗೌರ್ಮೆಂಟ್ ಜಾಬ್ ತೊಗೊಂಡಾದ್ಮ್ಯಾಗ ಮತ್ತು ಅಲ್ಲಿಗೆ ಮತ್ತು ಮದ್ವೆ ಮಾಡ್ತಾರೆ. ಮತ್ತು ಹಂಗೆ ಕತ್ತಿಗೆ ದುಡ್ಕೊಂತ 60 ವರ್ಷ ಆಗೋ ಮಟ್ಟ ಆಮ್ಯಾಗ ಮಕ್ಕಳು ದೊಡ್ಡವರಾಗ್ತಾರೆ, ಮಕ್ಕಳು ಮದ್ವಿ ಹಂಗೆ ಹಿಂಗೆ ಅಂತೇಳಿ ಬರೀ ಇದ್ರಾಗ ಹೋಗ್ಬಿಡ್ತೀವಿ. ನಾನು ಒಂದು ಮಾತು ಹೇಳ್ತೇನೆ ಕೇಳ್ರಿ, ನೀವು ಎಂದಿಗೂ ಹಾಳಾಗಕ್ಕೆ ಹೋಗ್ಬೇಡ್ರಿ. ಏನ್ರಿ, ಹಾಳಾಗೋದು ತಪ್ಪದು. ಎಂದಿಗೂ ಮಾಲಕರಾಗೋದನ್ನ ಯೋಚನೆ ಮಾಡಿರಿ. ಮಾಲಕ ಹೆಂಗಿರ್ತಾನೆ, ಮತ್ತೊಬ್ರಿಗೆ ಕೆಲಸ ಕೊಡೋವಾಗಿರ್ತಾನೆ ಮಾಲಕ. ಜಾಬ್ ಕ್ರಿಯೇಟ್ ಮಾಡೋ ಮಾಲಕ ಆಗ್ತಾನೆ. ಹಂಗೆ ನೀವು ಮಾಡಿರಿ. ಏನು ನಿಮ್ಮ ಮೈಂಡ್ಸೆಟ್ ಚೇಂಜ್ ಮಾಡ್ಕೊರಿ. ನೀವು ಹೆಂಗಪ್ಪ ಅಂತಂದ್ರೆ ಹೌದು ನಾ ಇವತ್ತಿನ ಕೆಲಸ ಮಾಡೋ ಅಂತೇನಲ್ಲ, ನಾನು ಈ ಕೆಲಸ ಬಿಟ್ಟು ಮತ್ತೆ ಬೇರೆ ಯಾವ ಕೆಲಸ ಮಾಡಿದ್ರೆ ನನಗೆ ಸಕ್ಸಸ್ ಸಿಗ್ತೈತಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಬರೀ ಹೌದಪ್ಪ ಬರೀ ಕಂಫರ್ಟ್ ಝೋನ್ದಾಗಿರೋದನ್ನ ಬಿಟ್ಬಿಡ್ರಿ. ನೀವು ಕಂಫರ್ಟ್ ಝೋನ್ ಎದಕ್ಕೆ ಮಾಡ್ಕೋತೀರಿ? ನೀವು ಕಂಫರ್ಟ್ ಝೋನ್ ಇದ್ರೆ ಹೊರಗೆ ಬರ್ರಿ. ದುನಿಯಾ ಭಾಳ ದೊಡ್ಡದೈತೆ, ಅದನ್ನು ಯೋಚನೆ ಮಾಡಿರಿ. ಏನು ನಾ ಇಲ್ಲಿ ಅಷ್ಟೇ ಅದೇ ಅದು ಹಿಂಗೆ ಇಲ್ಲಿ ಇಂಥ ಜಾಗದಾಗ ಒಂದು ಎದಕ್ಕೆ ವಿಡಿಯೋ ಮಾಡತ್ತೀನಿ ನಿಮ್ಗಳ ಸಂಬಂಧ ಅಲ್ಲ. ಮತ್ತು ನೀವೇ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತು ನಾ ಎದಕ್ಕೆ ವಿಡಿಯೋ ಮಾಡ್ಬೇಕು? ಹೌದಿಲ್ಲ? ಮತ್ತು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಜೀವನದಾಗ ಇದು ಕಂಫರ್ಟ್ ಝೋನ್ ಬರೀ ಕೆಲಸ ಮನೆ ಇದೇ ಇರೋದಿಲ್ಲ. ಏನು ಜೀವನದಾಗ ರಿಸ್ಕ್ ತೊಗೋಬೇಕು. ಎದಕ್ಕೆ ರಿಸ್ಕ್ ತೊಗೋಬೇಕು? ರಿಸ್ಕ್ ತೊಗೊಂಡವನು ಮುಂದೆ ಬರ್ತಾನೆ ಜೀವನದಾಗ. ಇಲ್ಲ ಅಂತಂದ್ರೆ ಯಾವನೂ ಮುಂದೆ ಬರ್ತಾನೆ. ಈಗ ನೋಡಿರಿ, ಈಗ ಚಲೋ ಎಜುಕೇಷನ್ ಆದವರೆಲ್ಲ ಬೇರೆಗೆ ಒಂದು ಜಾಬ್ ಮತ್ತು ಕಂಫರ್ಟ್ ಝೋನ್ ಒಳಗಂತ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಅದೇ ಎಜುಕೇಷನ್ ಡ್ರಾಪ್ಔಟ್ ಆದಂಥ ವ್ಯಕ್ತಿ ನೋಡಿರಿ ಎಷ್ಟು ಶ್ರೀಮಂತ ಆಗಿರ್ತಾನೆ, ನಾವು ಹೆಂಗಿರ್ತಾನೆ. ಅದು ಫಾರ್ ಎಕ್ಸಾಂಪಲ್ ಧೀರುಭಾಯಿ ಅಂಬಾನಿ ಅವರು ಸ್ಕೂಲ ಡ್ರಾಪ್ಔಟ್ ಅವ್ರು. ನಾವು ಕಾಲೇಜ್ ಒಟ್ಟಾರ ಹೋಗಿರ್ತೀವಿ, ಅವ್ರು ಸ್ಕೂಲ ಡ್ರಾಪ್ಔಟ್ ಅಂತ ವ್ಯಕ್ತಿ ಇವತ್ತು ನಮ್ಮ ದೇಶದ ಶ್ರೀಮಂತ ಮನುಷ್ಯ. ನಮ್ಮ ದೇಶದಾಗ ಅವನಷ್ಟು ಶ್ರೀಮಂತರು ಯಾರಿಲ್ಲ. ಅಷ್ಟು ದೊಡ್ಡ ಮನುಷ್ಯ ಅದ. ಅಂಥದ್ದು ತೊಗೊಂಡು ನೀವು ಇನ್ನಾದರೂ ಅದೇ ಮೈಂಡ್ಸೆಟ್ದಾಗ ಅದೀರ ಅಂತಂದ್ರೆ ಏನು ಹೇಳ್ಬೇಕು? ಇಲ್ಲಿ ನೋಡ್ರಿ, ನಾ ಈಗ ಇಲ್ಲಿ ವಿಡಿಯೋ ಮಾಡಂತೀನಿ. ಇಲ್ಲಿ ನೋಡ್ರಿ, ಅಲ್ಲೇನು ಹೊಂಟಾರಲ್ಲ ಸೈಕಲ್ ಮ್ಯಾಗ, ಮೋಸ್ಟ್ಲಿ ನಿಮಗೆ ಕಾಣಿಸ್ದೇ ಇರ್ಬೋದು. ಈಗ ಹೊಂಟಾರ ನೋಡುತ್ತೆ ಅಲ್ಲಿ. ಅವ್ರಿಗೆ ನನಗೆ ನಿಂತು ನೋಡಿದ್ರೆ ಏನು ಮಾಡಿದ್ರಪ್ಪ ಅವ್ರು? ಏನಿಲ್ಲ. ಹೌದಿಲ್ಲ? ವಿಡಿಯೋ ಮಾಡೋಣ ಅಂತಡಿಪ್ಪ ಅಂಥೇಳಿ ನೋಡಿದ್ರೆ ಹೋದ್ರೆ ಇದಕ್ಕೆ ಏನು ಮಾಡೋದಿಲ್ಲ. ಇದಕ್ಕೆ ನಿಮ್ಮ ಗುರಿ ಕಡೆ ನೀವು ಲಕ್ಷ್ಯ ಕೊಡ್ರಿ ಅಷ್ಟೇ. ಬೇರೆ ಏನು ತಲೆಯಾಗ ಹಾಕೊಳಕ್ಕೆ ಹೋಗ್ಬೇಡ್ರಿ. ನನಗೆ ನನಗೆ ಅನಿಸ್ತೈತಿ, ಮುಜುಗರ ಬರ್ತೈತಿ ಇಲ್ಲಿ ವಿಡಿಯೋ ಮಾಡತ್ತೆ ಅಂದ್ರೆ. ನಾನು ಹೋಗೋರು ಬರೋಲ್ಲ ನೋಡ್ತಾರಲ್ಲ ಹೆಂಗೆ ಏನು ನಾ ಹೆಂಗೆ ಮಾತಾಡೋದು ನನಗೆ ಈಗಾದ್ರೂ ತಲೆ ಬರೋದಿಲ್ಲ. ಆದರೂ ನಾನು ಹೆಂಗೆ ಮಾಡ್ತೀನಿ, ಹೌದಪ್ಪ ನಾವು ಮಾಡಬೇಕು ಅಂಥೇಳಿ ನಾ ಡಿಸೈಡ್ ಮಾಡ್ತಿಲ್ಲ. ಅದು ನಿಮ್ಮಲ್ಲಿ ಬೇಕಂತ ಹೇಳೋದು ನಾನು. ಇನ್ನೊಂದು ಹೋಗೋರು ನನಗೂ ನೋಡ್ತಾರೆ, ಆದರೂ ನಾ ಏನು ಕೇರ್ ಮಾಡೋದಿಲ್ಲ. ಹಂಗೆ ಜೀವನದಾಗ ನಿಮ್ಮ ಬಗ್ಗೆ ಯಾರು ಮಾತಾಡ್ತಾರಲ್ಲ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕೆಲಸವನ್ನು ನೀವು ಮಾಡ್ಕೊತಾನೆ ಇರ್ರಿ. ಹೇಳ್ತೇನೆ ನೋಡ್ರಿ, ಈಗ ನೀವು ಕೆಲಸ ಮಾಡಂತೀರ ಒಪ್ಕೋತೀನಿ 1 ಮಿನಿಟ್. ಈಗ ನಿಮ್ಮ ಗುರಿ ಕಡೆ ನಿಮ್ಮ ಗುರಿ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಂತೀರಿ. ನಿಮ್ಮ ಬಗ್ಗೆ 4 ಮಂದಿ ಮಾತಾಡ್ತಾರೆ, ನಿಮ್ಮ ತಲೆ ಕೆಳಗೆ ಮಾಡಿರಿ ಕೆಲಸ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಮಾತಾಡ್ತಾರೆ, ನಿಮ್ಮ ತಲೆ ಕೆಳಗೆ ಮಾಡಿರಿ ಕೆಲಸ ಮಾಡಿರಿ. ನನ್ನ ರಿಲೇಟಿವ್ಸ್ ಮಾತಾಡ್ತಾರೆ, ಆಯ್ತು ನಿಮ್ಮ ತಲೆ ಕೆಳಗೆ ಮಾಡಿರಿ ಕೆಲಸ ಮಾಡಿರಿ. ನನ್ನ ಗರ್ಲ್ಫ್ರೆಂಡ್ ಮಾತಾಡ್ತಾರೆ, ನನ್ನ ಹೆಂಡ್ತಿ ಮಾತಾಡ್ತಾರೆ, ಆಯ್ತು ನಿಮ್ಮ ತಲೆ ಕೆಳಗೆ ಮಾಡಿರಿ ಕೆಲಸ ಮಾಡಿರಿ. ಅವ್ರು ಎಲ್ಲಿ ಮಠ ಮಾತಾಡ್ತಾರೆ ನಿಮಗೆ? ನೀವು ಸಕ್ಸಸ್ಫುಲ್ ಆಗೋ ಮಟ್ಟ ಮಾತಾಡ್ತಾರೆ. ಹೌದಾ? ಅದೇ ನೀವು ಸಕ್ಸಸ್ಫುಲ್ ಆಗಿದ್ದೆ ಅವ್ರು ನಿಮ್ಮ ಬಗ್ಗೆ ಎದಕ್ಕೆ ಮಾತಾಡ್ತಾರೆ? ಅವ್ರ ದೃಷ್ಟಿಯೊಳಗೆ ನೀವು ಬೇರೆ ಒಂದು ಲೆವೆಲ್ ಒಳಗೆ ಹೋಗ್ಬಿಟ್ಟಿರ್ತೀರಿ. ನೀವು ಸಕ್ಸಸ್ ಆಗಿದ್ರೆ ಅವ್ರು ಮಾತಾಡ್ಬೇಕಾದ್ರೆ ಯಾವ ಲೆವೆಲ್ದಾಗ ಇರ್ತೈತಲ್ಲ ಆ ಲೆವೆಲ್ದಾಗ ಇರೋಂಗೇನೇ ಅಲ್ಲ. ಅದಕ್ಕೆ ನಿಮ್ಮ ಗುರಿ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿರಿ ಅಷ್ಟೇ. ಜಾಸ್ತಿ ತಲೆ ಕೆಡ್ಸ್ಕೊಬೇಡ್ರಿ. ಇದು ಜಾಬ್ ಮತ್ತು ಮನಿ ಇದು ಕಂಫರ್ಟ್ ಝೋನ್ ಇದ್ರೆ ಹೊರಗೆ ಬಂದುಬಿಡ್ರಿ ನೀವು. ಏನ್ರಿ ಒಪ್ಕೋತೀನಿ. ಅದು ಕೆಲವೊಬ್ರಿಗೆ ಇದು ನಾವು ಜಾಬ್ ಮಾಡ್ಬೇಕು, ಇಲ್ಲ ಮನೆ ನಡೆಯೋಂಗಿಲ್ಲ, ಮನೆ ಪರಿಸ್ಥಿತಿ ಸರಿ ಇರಲ್ಲ, ಹಂಗೆ ಕೆಲವೊಬ್ರಿಗೆ ಪ್ರಾಬ್ಲಮ್ ಇರ್ತೈತಿ. ಯಾಕೆ ಅವ್ರದ್ದು
ಟೈಮ್ ಹಂಗಿರ್ತೈತೆ ಅದ್ರ ಸಂಬಂಧ ಅವ್ರು ಅಷ್ಟಕ್ಕೆ ಅಂತೇಳಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಇನ್ನು ಕೆಲವೊಬ್ರು ಕರೆಕ್ಟಾಗಿ ಅವ್ರಿಗೆ ನಾಲೆಜ್ ಇರಲ್ಲ ಈ ಅನ್ನೋ ಒಂದು ಕಾರಣಕ್ಕೆ ಅವರು ಅಷ್ಟರಾಗಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಆದರೆ ನಿಮಗೇನಾಗೈತಿ ಈಗ ನಿಮ್ಮ ಕೈಯಾಗ ಮೊಬೈಲ್ ಐತಿ, ಈ ದುನಿಯಾನ ಮೊಬೈಲ್ ಒಳಗೆ ಬರ್ತೈತಲ್ಲ, ನಿಮ್ಗೆ ಎದ್ರಾಗ ನಾಲೆಜ್ ಐತಿ ಅದನ್ನು ತಿಳ್ಕೊಂಡು ಅದ್ರಾಗ ಬೆಳೆಯೋಕೆ ಸ್ಟಾರ್ಟ್ ಮಾಡಿರಲ್ಲ. ನೀವು ಎದಕ್ಕೆ ಬೆಳೆಯಲ್ಲ, ಡಿಸಿಪ್ಲಿನ್ ಅನ್ನೋದನ್ನು ನಿಮ್ಮ ಜೀವನದಾಗ ನೀವು ಅಳವಡಿಸ್ಕೊರಿ. ಡಿಸಿಪ್ಲಿನ್ ಅನ್ನೋದು ನಿಮ್ಮ ಜೀವನದಾಗ ಬಂತಂತಂದ್ರೆ ಆ ದೇವ್ರ ನಿಮಗೆ ಬೆಳೆಸ್ತಾನೆ, ಆ ದೇವ್ರ ನಿಮಗೆ ನಿಮ್ಮ ಗುರಿ ಮುಟ್ಟಕ್ಕೆ ಸಹಾಯ ಮಾಡ್ತಾನೆ. ಎದಕ್ಕೆ ನೀವು ಗುರಿ ಮುಟ್ಟಕ್ಕೆ ನೀವು ಹಿಂಜರ ಅಂತೀರಿ ಹೇಳ್ರಿ. ಅಲ್ಲ ನೋಡಿದವ್ರು ಏನಂತಾರೆ ಅಲ್ರಿ, ಇಲ್ಲ ಅಂತಂದರೆ ನಿಮಗೆ ನೋಡಿದವ್ರು ನಿಮಗೆ ಬಂದು ಕೊಡ್ತಾರನೆ, ಇಲ್ಲ ಹೌದಿಲ್ಲ. ಮತ್ತು ಎದಕ್ಕೆ ತಲೆ ಕೆಡಿಸ್ಕೊತೀರಿ ನೀವು? ನೋಡೋರು ನೋಡ್ತಿರ್ತಾರೆ, ಏನು ಮಾಡೋಕೆ ಬರಲ್ಲ. ಅದಕ್ಕೆ ಈಗ ನೋಡ್ರಿ, ಈಗ ನಾ ಈಗ ಹಿಂಗೆ ವಿಡಿಯೋ ಮಾಡ ಅಂತೀನಿ. ಈಗ ನೋಡ್ರಿ ಈ ಅಣ್ಣಗಳೇ, ಅಣ್ಣ ಪಾಪ ಇಲ್ಲಿ ನೋಡ್ರದ, ಅಣ್ಣ ನೋಡು ಇಲ್ಲಿ ನೋಡ್ರಿ. ಈಗ ಅವ್ರ ಕಡೆ ನಾನು ಬಂದೆ ಮಾತಾಡ್ಸೋಣ ಅಂತೇಳಿ ಈಗ ಅವರು ಹೊಂಟಾರ್ದೆ. ಏನು ಮಾಡ್ನಾರ ಹಿಂಗಿರ್ತೈತಿ. ಅವ್ರ ಹತ್ರ ಹೋಗ್ರಿ, ಮಾತಾಡ್ರಿ, ಅವ್ರು ಏನಂತಾರೆ ಹೌದಿಲ್ಲ, ತಲೆ ಕೆಡ್ಸ್ಕೋಕ್ ಹೋಗ್ಬೇಡ್ರಿ. ಅಣ್ಣ ಬಾರು, ಯಾರು ಏನು ಹೇಳೋದಿಲ್ಲ ನಿಮಗೆ. ನೀವು ಫಾರ್ ಎಕ್ಸಾಂಪಲ್ ನೋಡಿದ್ರಿಲ್ಲ, ಅವ್ರ ಹತ್ರ ನಾನು ಮಾತಾಡ್ಬೇಕಂತ ಹೊಂಟೇನಿ, ಅದು ಕ್ಯಾಮ್ರಾ ಅವ್ರ ಕಡೆ ತಿರುಗಿಸಿದ್ರೆ ಅವರು ಹೊಂಟಾರ. ನಾರು ಏನು ಮಾಡಲಿಪ್ಪ, ಅಲ್ಲ ನಾ ಏನರ ಅಂತೇನೆ, ಏನರ ಮಾತಾಡ್ತೇನೆ. ಅವ್ರು ಏನಿಲ್ಲ ಹಿಂಗೈತೆ ನೋಡ್ರಿ. ನಾ ನಿಮ್ಗೆ ಏನೇ ಇದ್ರು ರಿಯಾಲಿಟಿ ಅಂತ ನಾನು ನಿಮಗೆ ಏನು ನಾ ಇದ್ದಿದ್ದೊಂದು ಇರ್ಲಾರ್ದೊಂದು ಏನು ಹೇಳೋದಿಲ್ಲ ನಿಮಗೆ. ಈಗ ಫಾರ್ ಎಕ್ಸಾಂಪಲ್ ನಂದ ಲೈಫ್ ತೋರಿ ನೀವು, ನನ್ನ ಜೊತೆ ನಡೆದಿದ್ದು ರಿಯಲ್ ಘಟನೆನ ನಾನು ನಿಮಗೆ ಶೇರ್ ಮಾಡ್ತೀನಿ. ಏನಂತಂದ್ರೆ ನನ್ನ ಜೊತೆ ಕೆಲಸ ಮಾಡೋರು ಸ್ವಂತ ನನ್ಕಿನ್ನ ದೊಡ್ಡವ್ರು ಅದಾರ ಅಣ್ಣಗಳು ಅವ್ರ, ಅವ್ರು ಊಟ ಮಾಡಕ್ಕೆ ಮಜಾಕ್ ಮಾಡ್ತಾರ ಜೋಡಿ. ಆಯಿತು ಮಾಡ್ರಿಪ್ಪ, ನನಗೇನು ಬೇಜಾರಿಲ್ಲ ಅಂತಂತೀನಿ. ಅವ್ರು ಮಜಾಕೇನು ಮಾಡ್ತಾರಲ್ಲ ಅದ್ರಾಗ ನನಗೆ ಟಾಪಿಕ್ ಸಿಗ್ತೈತಿ, ವಿಡಿಯೋ ಮಾಡೋಕೆ ಕಂಟೆಂಟ್ ಸಿಗ್ತೈತಿ. ನಾ ಅದನ್ನು ಹುಡುಕ್ತೇನೆ. ಅವ್ರು ನನಗೆ ಮಜಾಕ್ ಮಾಡಿದ್ರೆ, ಅವ್ರು ನನಗೆ ಹಂಗಂದ್ರೆ ಹಿಂಗಂದ್ರೆ ನಾ ತಲೆನೇ ಕಡಿಸ್ಕೊಳಕ್ಕೆ ಹೋಗೋದಿಲ್ಲ. ಉಲ್ಟಾ ನನಗೆ ಹೌದು ಅವ್ರು ನನ್ನ ವಿಷಯ ಮಜಾಕ್ ಮಾಡಿದ್ರೆ, ಎದ್ರ ಸಂಬಂಧ ಮಾಡಿದ್ರೆ, ಮಾತೇನು ಬಂತು, ಟಾಪಿಕ್ ಏನು ಬಂತು, ಹಾಂ ಹೌದು ಆ ಅಣ್ಣ ಹಿಂಗೆ ಮಾತಾಡಿದ, ಅವ ಹಿಂಗೆ ಮಾತಾಡಿದಕ್ಕೆ ಇವನಕ್ಕ ಅಂತ ನಾ ಅದನ್ನು ವಾಪಸ್ ನೆನಪು ಮಾಡ್ಕೊತಿರ್ತೀನಿ. ಅವಾಗ ನನಗೆ ಹೊಸ ಐಡಿಯಾ ಬರ್ತಾವೆ ವಿಡಿಯೋ ಮಾಡೋಕ್ಕೆ. ಸೊ ಅದಕ್ಕೆ ನೀವು ಅಂಥದ್ದನ್ನು ಕಲೀರಿ. ಒಂದು ವೇಳೆ ನಿಮಗೆ ಏನು ಹೆಂಗೆ ಕಲಿಯೋದು ಏನದ ನಾ ಅದೇನಲ್ಲ, ಮತ್ತು ನಾ ಇದಕ್ಕೆ ಕಲೀನಿ. ಅದಕ್ಕೆ ನನ್ನ ವೀಡಿಯೋಸ್ ನೋಡಿರಿ ನೀವು, ಇನ್ನು ಮುಂದೆ ಕಂಟಿನ್ಯೂ ಈ ಥರದ ಮೋಟಿವೇಶನ್ ವೀಡಿಯೋಸ್ ಬರ್ತಿರ್ತಾವೆ, ಏನು ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಅಣ್ಣ ಏನ್ರಿ ಇವತ್ತು ನೋಡ್ರಿ ಮಾತಾಡೋಕೆ ಬಂದ್ರೆ ಹಿಂಗೆ ಹೋಗ್ತಾರೆ ಅಷ್ಟೇ ಜನ. ನೀವು ಏನೋ ಮಾಡೋದು ಜಸ್ಟ್ ನಿಂತು ನೋಡ್ತಾರೆ ಹೊರತು ದೇ ಡೋಂಟ್ ರಿಯಾಕ್ಟ್. ಅವ್ರೇನು ರಿಯಾಕ್ಟ ಮಾಡೋದಿಲ್ಲ, ನಿಂತು ನೋಡ್ತಾರೆ. ಅದಕ್ಕೆ ಕ್ಯಾಮ್ರಾ ಅವ್ರ ಕಡೆ ತಿರುಗಿಸಿದ್ರೆ ಸುಮ್ಮನೆ ಹೊಂಟ್ರು. ಇಷ್ಟೇ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ಯಾರ ಬಗ್ಗೆನೂ. ನಿಮ್ಮ ಗುರಿ ಕಡೆ ನೀವು ಲಕ್ಷ್ಯ ಕೊಡ್ರಿ ಅಷ್ಟೇ. ನನ್ನ ಜೊತೆ ನಡೆದಿದ್ದ ರಿಯಾಲಿಟಿ ನಮಗೆ ಹೇಳಿದೆ ಅಲ್ಲ ಮತ್ತು ಇಷ್ಟೇ. ನಾ ಜೀವನದಾಗ ಸಕ್ಸಸ್ ಕಾಣೋದು ಅಷ್ಟೇ ಅಲ್ಲ, ಜೀವನದಾಗ ದುಡ್ಡು ಗಳಿಸ್ಬೇಕು. ದುಡ್ಡು ಗಳಿಸೋದಷ್ಟಲ್ಲ, ದುಡ್ಡು ಮಾಡಬೇಕು. ನೀವು ದುಡ್ಡು ಗಳಿಸೋದಕ್ಕೂ ದುಡ್ಡು ಮಾಡೋದಕ್ಕೂ ಏನು ವ್ಯತ್ಯಾಸ ಅಂತ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನೆ ಅಂತ ನಾನು ನಿಮಗೆ. ಸೊ ಅಲ್ಲಿವರೆಗೂ ಬಾಯ್.